ಇದು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಬಿಗ್ ಬ್ರೇಕಿಂಗ್ ನ್ಯೂಸ್. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ. ಬೃಹತ್ ಚಿನ್ನ ಚೋರಿ ಪ್ರಕರಣಕ್ಕೆ ಸ್ನೇಹಮಯಿ ಎಂಟ್ರಿಯಿಂದ ರನ್ಯಾ ತಂದೆಗೆ ಸಂಕಷ್ಟ. ಹಿರಿಯ IPS ಅಧಿಕಾರಿಯನ್ನೇ ನಡಗಿಸಿದಂತಹ ಸ್ನೇಹಮಯಿ IGP ರಾಮಚಂದ್ರ ರಾವ್ಗೆ ಮುಳುವಾಗುತ್ತಾ ರನ್ಯಾ ಕೇಸ್. CBIಗೆ ಸ್ಫೋಟಕ ಪತ್ರವನ್ನು ಬರೆದಿರುವಂತಹ ಸ್ನೇಹಮಯಿ ಕೃಷ್ಣ. ಎಸ್, ಹೌದು, ಸ್ನೇಹಮಯಿ ಕೃಷ್ಣ ಯಾರಿಗೆ ಗೊತ್ತಿಲ್ಲ ಹೇಳಿ. ಮೂಡಾ ಕೇಸ್ ವಿಚಾರವಾಗಿ ಅವರು ಇನ್ನೂ ಕೂಡ ಪ್ರಚಲಿತದಲ್ಲಿದ್ದಾರೆ. ಆದರೆ ಈಗ ಸ್ನೇಹಮಯಿ ಅವರ ಒಂದು ಹೆಸರು ಕೇಳಿ ಬರ್ತಾ ಇರೋದು ರನ್ಯಾ ಕೇಸ್ನಲ್ಲಿ. ರನ್ಯಾ ಕೇಸ್ ಈ ವಿಚಾರ ಎಲ್ರಿಗೂ ಕೂಡ ಗೊತ್ತೇ ಇದೆ. ರನ್ಯಾ ಕೇಸ್ ಅಲ್ಲಿ ತುಂಬಾ ಜನ ಪ್ರಭಾವಿಗಳು ತಗಲು ಹಾಕೊಂಡಿದ್ದಾರೆ. ಈ ಒಂದು ರನ್ಯಾ ಕೇಸ್ನಲ್ಲಿ ಹಲವಾರು ಸ್ವಾಮೀಜಿ ಅವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಈಗ ಸ್ನೇಹಮಯಿ ಕೃಷ್ಣ ಅವರು ಲೆಟರ್ ಅನ್ನ ಬರೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಡ್ತಾ ಇದೆ ಫ್ರೀಡಂ ಟಿವಿ. ಚಿನ್ನದ ಒಂದು ಚೋರಿ ಪ್ರಕರಣಕ್ಕೆ, ಅಂದರೆ ರನ್ಯಾ ರಾವ್ ಪ್ರಕರಣಕ್ಕೆ ಸ್ನೇಹಮಯಿ ಕೃಷ್ಣ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಎಂಟ್ರಿಗೆ ರನ್ಯಾ ತಂದೆ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಹಿರಿಯ IPS ಅಧಿಕಾರಿಯನ್ನೇ ನಡಗಿಸಿದಂತಹ ಸ್ನೇಹಮಯಿ ಕೃಷ್ಣ IGP ರಾಮಚಂದ್ರ ರಾವ್ಗೆ ಮುಳುವಾಗುತ್ತಾ ಈ ಒಂದು ರನ್ಯಾ ಕೇಸ್ ಅನ್ನುವಂಥದ್ದು. CBIಗೆ ಸ್ಫೋಟಕ ಪತ್ರವನ್ನ ಬರೆದಿರುವಂತಹ ಸ್ನೇಹಮಯಿ ಕೃಷ್ಣ. ಸೊ ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಆ ಒಂದು ಪತ್ರದಲ್ಲಿ ಏನಿದೆ ಅನ್ನೋದನ್ನ ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ನೇಹಮಯಿ ಕೃಷ್ಣ ಅವರ ಆ ಒಂದು ಪತ್ರದಲ್ಲಿ ಏನಿದೆ ಅನ್ನುವಂತಹ ಮಾಹಿತಿ. ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ನೇಹಮಯಿ ಪತ್ರದ ಹೈಲೈಟ್. CBI ಅಧಿಕಾರಿಗಳಿಗೆ 9 ಪುಟಗಳ ಸುದೀರ್ಘ ಪತ್ರ. ಪತ್ರದಲ್ಲಿ ಸ್ಫೋಟಕ ಅಂಶಗಳನ್ನ ಉಲ್ಲೇಖ ಮಾಡಿರುವಂತಹ ಕೃಷ್ಣ ಅಂದು ಚಿನ್ನ ಕಳ್ಳ ಸಾಗಾಣಿಕೆ ಮಾಡಿರುವ ಉಲ್ಲೇಖ. ಪ್ರಕರಣವನ್ನ ಮುಚ್ಚಿ ಹಾಕಿದ ಪೊಲೀಸರ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. CBI ಅಧಿಕಾರಿಗಳ ಹಾದಿ ಸುಗಮ ಮಾಡುತ್ತಾ ಈ ಒಂದು ಪತ್ರ. ಹಾಗಾದ್ರೆ ಎಸ್, ಫ್ರೀಡಂ ಟಿವಿಗೆ ಸಿಕ್ಕಿದೆ ಸ್ನೇಹಮಯಿ ಕೃಷ್ಣ ಅವರ ಲೆಟರ್ ನಲ್ಲಿ ಏನಿದೆ ಅಂತ ಹೇಳಿ. CBI ಅಧಿಕಾರಿಗಳಿಗೆ 9 ಪುಟಗಳ ಸುದೀರ್ಘ ಪತ್ರವನ್ನ ಬರೆದಂತಹ ಸ್ನೇಹಮಯಿ ಕೃಷ್ಣ ಪತ್ರದಲ್ಲಿ ಸ್ಫೋಟಕ ಅಂಶಗಳನ್ನ ಉಲ್ಲೇಖ ಕೂಡ ಮಾಡಿದ್ದಾರೆ. ಕೃಷ್ಣ ಅವರು ಚಿನ್ನ ಕಳ್ಳ ಸಾಗಾಣಿಕೆ ಮಾಡಿದವರ ಉಲ್ಲೇಖವನ್ನ ಆ ಒಂದು ಪತ್ರದಲ್ಲಿ ಬರೆಯಲಾಗಿದೆ. ಪ್ರಕರಣವನ್ನ ಮುಚ್ಚಿ ಹಾಕಿದ ಪೊಲೀಸರ ವಿರುದ್ಧವೂ ಕೂಡ ಕ್ರಮಕ್ಕೆ ಒತ್ತಾಯ ಮಾಡಿದ್ದಾರೆ. CBI ಅಧಿಕಾರಿಗಳ ಹಾದಿ ಸುಗಮ ಮಾಡಿ ಕೊಡಲಿದೆಯಾ ಒಂದು ಪತ್ರ ಎನ್ನುವಂತಹ ಅನುಮಾನ ಎಲ್ಲ ಕಡೆಗೆ ಸೃಷ್ಟಿಯಾಗ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರು ಒಂದು ಕೇಸ್ ಬಗ್ಗೆ ಹಿಡ್ಕೊಂಡು ಕೂತ್ರು ಅಂತಂದ್ರೆ ಆ ಕೇಸ್ ಮುಗಿಯೋ ತನಕ ಬಿಡಲ್ಲ. ಉದಾಹರಣೆಗೆ ಮೂಡಾ ಹಗರಣವನ್ನೇ ತೆಗೆದುಕೊಳ್ಳಿ. ಯಾವುದಕ್ಕೂ ಕೂಡ ಅವರು ಯೋಚನೆ ಮಾಡೋದಿಲ್ಲ. ತಪ್ಪಿತ್ತಂದ್ರೆ ತಪ್ಪಿತ್ತು ಅಂತ ಹೇಳೋರು. ಈಗ ಪತ್ರವನ್ನ ಬರೆದಿದ್ದಾರೆ. ಫ್ರೀಡಂ ಟಿವಿಗೆ ಆ ಒಂದು ಪತ್ರ ಸಿಕ್ಕಿದೆ. CBI ಅಧಿಕಾರಿಗಳಿಗೆ 9 ಪುಟಗಳ ಪತ್ರವನ್ನ ಬರೆದಿದ್ದಾರೆ. ಪತ್ರದಲ್ಲಿ ಸ್ಫೋಟಕ ಮಾಹಿತಿಯನ್ನ ಉಲ್ಲೇಖ ಮಾಡಿದ್ದಾರೆ. ಚಿನ್ನದ ಚೋರಿ, ಚಿನ್ನದ ಕಳ್ಳಿ ಮಾಡಿರುವಂತಹ ಕೆಲಸವನ್ನ ಇಂಚಿಂಚು ಬಿಡದೆ ಬರೆದಿದ್ದಾರೆ. ಸ್ನೇಹಮಯಿ ದೂರಿನ ಪತ್ರದಲ್ಲಿ ಘಟಾನುಘಟಿಗಳ ಹೆಸರು ಕೇಳಿಬಂದಿದೆ. 7 ಹಿರಿಯ ಪೊಲೀಸ್ ಅಧಿಕಾರಿಗಳ ಹೆಸರು ಉಲ್ಲೇಖವಾಗಿದೆ. CIDಯ DGP, IGP ಹೆಸರುಗಳನ್ನು ಕೂಡ ಸ್ನೇಹಮಯಿ ಕೃಷ್ಣ ಅವರು ಬರೆದಿದ್ದಾರೆ. ಮೈಸೂರಿನ ಹಿಂದಿನ SP ಆಗಿರುವ ಅಥವಾ ಈಗಿನ SP, DYSP, ಹಲವಾರು ಠಾಣೆಯ ಅಧಿಕಾರಿಗಳ ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ.
ಇಲವಾಲ ಠಾಣೆಯ ಆಗಿನ PSI ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. 7 ಪೊಲೀಸ್ ಅಧಿಕಾರಿಗಳ ಜೊತೆಗೆ ಹಲವರ ವಿರುದ್ಧ ಕೂಡ ದೂರನ್ನ ದಾಖಲೆ ಮಾಡಲಾಗಿದೆ. ಬೃಹತ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಮೈಸೂರಿಗೆ ಕೂಡ ಲಿಂಕ್ ಆಗ್ತಾ ಇದೆ. ಎಸ್, ಸ್ನೇಹಮಯಿ ಕೃಷ್ಣ ಅವರು ಉಲ್ಲೇಖ ಮಾಡಿದ್ದಾರೆ. ಆ ಲೆಟರ್ನಲ್ಲಿ ತುಂಬಾ ಜನರ ಹೆಸರನ್ನ ಬರೆದಿದ್ದಾರೆ. ಅಂಡ್ ನಾವು ಫ್ರೀಡಮ್ ಟಿವಿ ಮೊದಲೇ ಹೇಳಿತ್ತು ನಿಮಗೆ, ಗೋಲ್ಡ್ ರಾಣಿಯ ಹಿಂದೆ ಆಕೆಯ ಒಂದಿಷ್ಟು ಜನ ಪಠಾಲಂ ಮಾತ್ರ ಅಲ್ಲದೆ ಹಲವಾರು ರಾಜಕಾರಣಿಗಳು ಕೂಡ ಸೇರ್ಕೊಂಡಿದ್ದಾರೆ ಎನ್ನುವಂಥದ್ದನ್ನ 2014ರಲ್ಲಿ ಮೈಸೂರಿನಲ್ಲಾಗಿರುವಂತಹ ಚಿನ್ನ ದರೋಡೆ ಕೇಸ್ ಉಲ್ಲೇಖಿಸಿದ್ದಾರೆ. ಆ ಒಂದು ಪತ್ರದಲ್ಲಿ ಇಲವಾಲ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ 2 kg ಚಿನ್ನ ದರೋಡೆ ಮಾಡಲಾಗಿತ್ತು. ಈ ಕೇಸ್ಗೂ ಕೂಡ ರಣ್ಯಾರಾವ್ ಕೇಸ್ಗೂ ಕೂಡ ಲಿಂಕ್ ಇದೆ ಅಂತ ದೂರಿನಲ್ಲಿ ತಿಳಿಸಲಾಗಿದೆ. ಪೊಲೀಸರ ವಿರುದ್ಧ ದೂರನ್ನ ದಾಖಲೆ ಮಾಡಿದ್ದ CID ಅಧಿಕಾರಿಗಳು ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ರಾಮಚಂದ್ರ ರಾವ್ ಗನ್ಮ್ಯಾನ್ DYSP ಸ್ಕ್ವಾಡ್ ವಿರುದ್ಧವೇ ದೂರನ್ನ ದಾಖಲೆ ಮಾಡಲಾಗಿತ್ತು. ದಕ್ಷಿಣ ಠಾಣಾ ಸಿಬ್ಬಂದಿ ಸೇರಿ ಹಲವರು ಆರೋಪಿಗಳಾಗಿದ್ರು. ಆದರೆ ವಿಚಾರಣೆ ನಡೆದ್ರು, ಎಲ್ಲವೂ ಕೂಡ ಆರೋಪ ಮುಕ್ತರಾಗಿ ಬಿಟ್ಟಿದ್ರು. ಆದರೆ ಇವರಿಗೂ ಕೂಡ ಹವಾಲಾ ಹಣದ ಮೂಲ ತನಿಖೆ ನಡೆಸಿದಂತಹ CID ಸ್ನೇಹಮಯಿ ಕೃಷ್ಣ ಬೆನ್ನಲ್ಲೇ ಖಡಕ್ ಪೊಲೀಸರಿಂದ ಭಯ ಶುರುವಾಗಿದೆ. ಎಸ್, ಹೌದು, ಸ್ನೇಹಮಯಿ ಕೃಷ್ಣ ಅವರ ಒಂದು ಲೆಟರ್ನಲ್ಲಿ ಎಲ್ಲವೂ ಕೂಡ ದಾಖಲೆ ಆಗಿದೆ. 2014ರಲ್ಲಿ ನಡೆದಂತಹ ಮೈಸೂರಿನಲ್ಲಿ ನಡೆದಂತಹ ಚಿನ್ನ ದರೋಡೆ ಕೇಸ್ಗಳ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಇಲವಾಲ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ 2 kg ಚಿನ್ನ ದರೋಡೆ ವಿಚಾರ ಇದೆಯಲ್ಲ, ಆ ವಿಚಾರವೂ ಕೂಡ ಈ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಸ್ನೇಹಮಯಿ ಕೃಷ್ಣ ಅವರು ದರೋಡೆಯ ಮೂಲ ಬೇರನ್ನ ಹುಡುಕ್ತಾ ಹೋಗ್ತಾ ಇದ್ದಾರೆ. ಈ ಕೇಸ್ಗೂ ಕೂಡ ರಣ್ಯಾರಾವ್ ಕೇಸ್ಗೂ ಕೂಡ ಲಿಂಕ್ ಮಾಡಿ ದೂರನ್ನ ಮಾಡಿದ್ದಾರೆ. ಪೊಲೀಸರ ವಿರುದ್ಧ ದೂರನ್ನ ದಾಖಲಿಸಿರುವಂತಹ ಸ್ನೇಹಮಯಿ ಕೃಷ್ಣ ಈ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಂತಹ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಾಗಿರುವಂತಹ ರಾಮಚಂದ್ರ ರಾವ್ ಅಂದರೆ ರಣ್ಯಾರಾವ್ ತಂದೆ. ಯಾವಾಗ ಆಗಿರೋ ಕೇಸ್ ಅದು? 2014ರಲ್ಲಿ ನಡೆದಂತಹ ದರೋಡೆ ಕೇಸ್, ಮೈಸೂರಿನಲ್ಲಿ ನಡೆದಂತಹ ದರೋಡೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತನಾಡ್ತಾ ಇರೋದೀಗ. ರಾಮಚಂದ್ರ ರಾವ್ ಗನ್ಮ್ಯಾನ್ ಕೂಡ ಇದ್ದ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈಗ DYSP ಸ್ಕ್ವಾಡ್ ವಿರುದ್ಧವೂ ಕೂಡ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ದಾಖಲೆ ಮಾಡಿದ್ದಾರೆ. ದಕ್ಷಿಣ ಠಾಣೆಯ ಸಿಬ್ಬಂದಿಗಳನ್ನ ಸೇರಿ ಹಲವು ಆರೋಪಿಗಳು ಕೂಡ ಅವರು ಆ ಒಂದು ಹೆಸರುಗಳನ್ನ ಹೇಳಿದ್ದಾರೆ. ಯಾರ್ಯಾರಿಗೆ ನಡುಕ ಹುಟ್ಟಿಸಿದೆ ಸ್ನೇಹಮಯಿ ಪತ್ರ ಅಂತ ನೋಡ್ಕೊಂಡು ಹೋಗೋಣ. ಆಗಿನ CID DGP ಕಿಶೋರ್ ಚಂದ್ರ ಅವರಿಗೂ ಕೂಡ CBI ತನಿಖೆ ತಪ್ಪೋದಿಲ್ಲ. ಈಗಿನ CBI IGP ಪ್ರಣವ್ ಮೊಹಂತಿ ಅವರ ಹೆಸರು ಕೂಡ ಉಲ್ಲೇಖವಾಗಿದೆ. ಪೊಲೀಸ್ ವರಿಷ್ಠಾಧಿಕಾರಿ ಕೃಷ್ಣ ಭಟ್, DYSP ರಾಘವೇಂದ್ರ ಹೆಗ್ಡೆ, ಅಂದಿನ SP ಅಭಿನವ ಖರೆ, DYSP ವಿಕ್ರಮ್, ಇಲವಾಲ ಠಾಣೆಯ PSI ಗಣೇಶ್ ವಿರುದ್ಧವೂ ಕೂಡ ಆ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಎಲ್ಲ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಕೃಷ್ಣ ಮನವಿಯನ್ನ ಮಾಡಿದ್ದಾರೆ. ಈ ಎಲ್ಲರಿಗೂ ಕೂಡ ಈಗ ಢವಢವ ಶುರುವಾಗಿದೆ. ಇದು 2014ರ ಕೇಸ್ ಆಗಿದೆ. 14ರ ಕೇಸ್ನಲ್ಲಿ ಇಷ್ಟೊಂದು ಜನರ ಹೆಸರನ್ನ ಈಗ ಗೋಲ್ಡ್ ರಾಣಿಗೆ ತಗ್ಗಿಲಿ ಹಾಕಿಕೊಳ್ಳುವಂತೆ ಪತ್ರವನ್ನ ಬರೆದಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.